ಗಡಿಭಾಗದಲ್ಲಿ ನೈಋತ್ಯ ರೈಲ್ವೆ ಇಲಾಖೆಯಿಂದ ನೂತನವಾಗಿ ರೈಲು ನಿಲ್ದಾಣಗಳನ್ನು ನಿರ್ಮಾಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸಂದೀಪ್ ಸಾಳುಂಕೆ ಹೇಳಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗ ವತಿಯಿಂದ ಶೆಡ್ಬಾಳ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಸ್ಟೇಷನ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸುಮಾರು 1936ರಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಾಣವಾಗಿದೆ. ಇನ್ನು ಪ್ರಯಾಣಿಕರು ಬೆಂಗಳೂರು ಕಡೆ ಪ್ರಯಾಣ ಮಾಡಬೇಕಾದ್ರೆ ತೊಂದರೆ ಇದ್ದು ಶೆಡ್ಬಾಳ್ ರೈಲು ನಿಲ್ದಾಣದಲ್ಲಿ ರಾಣಿ ಚೆನ್ನಮ್ಮ ರೈಲು ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್, ಉಪಾಧ್ಯಕ್ಷ ನಾಮದೇವ್ ಹೊನಕಾಂಬ್ಳೆ, ಸದಸ್ಯರಾದ ಸಚಿನ್, ಜಗತಾಪ್, ಬಾಬು, ತುಕಾರಾಮ್, ಮಹದೌಲಾ, ರೈಲ್ವೆ ಇಲಾಖೆ ವರಿಷ್ಠ ವಾಣಿಜ್ಯ ನಿರೀಕ್ಷಕರಾದ ಎಸ್ಎಂ ಔರಾವಾಡ್ಕರ್, ಸ್ಟೇಷನ್ ಮ್ಯಾನೇಜರ್ ಮುಖೇಶ್ ಕುಮಾರ್ ಮೀನಾ, ಜನರಲ್ ಅಸಿಸ್ಟೆಂಟ್ ವಿನೋದ್ ಕೆ ಗುಬ್ಬಚ್ಚೆ, ರಾಮಹಳ್ಳಿ, ವಾಣಿಜ್ಯ ವಿಭಾಗದ ಕ್ಲರ್ಕ್ ಮುಖೇಶ್ ಕುಮಾರ್ ಮೀನಾ ಸೇರಿದಂತೆ ಗ್ರಾಮಸ್ಥರು ಅಲ್ಲಿ ಉಪಸ್ಥಿತರಿದ್ದರು. ಒಂದು ಚಿಕ್ಕ ಕಾರ್ಯಕ್ರಮ ತಗೊಂಡಿದ್ದಕ್ಕೆ ಇಲ್ಲಿ ಸ್ಟೇಜ್ ಮೇಲೆ ಇದ್ದಿದ್ದು ಎಲ್ಲರಿಗೆ ಮೊದಲು ಇಲ್ಲಿ ಶೆಡ್ಬಾಳ್ ದೇಶಕ್ಕೆ ಬಂದ ಕಾರ್ಯಕ್ರಮ ಶೋಭಾ ತಂಡಕ್ಕಾಗಿ ಎಲ್ಲರಿಗೆ ಯಾರು ಹೆಸರು ತಗೊಳ್ಳದ ಎಲ್ಲರಿಗೆ ಹೇಳ್ತೇನೆ ಸ್ವಾಗತವನ್ನು ಮಾಡಿ ಈ ಶೆಡ್ಬಾಳ್ ದೇಶನ 1926 ಇದ್ರೊಳಗೆ ಯಾರೇ ಒಂದು ಪ್ರಾಬ್ಲಮ್ ನಡೆದಿದೆ. 1926 ಇದು ಸ್ಥಾಪನಾ ಆಗಿದ್ದ ಹಿಂಗೈತಿ. ಆದ್ರೆ ಸರ್ ನಿನ್ನೆ ನಮ್ಗೆ 1936 ಇವರ ರೆಕಾರ್ಡ್ ಅಲ್ಲಿ ಇದೈತೆ ನಂಗೆ ಮರಾಠಿ ಈ ಶೆಡ್ಬಾಳ್ ದೇಶ ರೈಲ್ವೆ ಸ್ಟೇಷನ್ ಹಿಂಗೈತ್ರಿ. ಇನ್ನ ಒಬ್ಬೊಬ್ಬರು ಗೊತ್ತಿಲ್ಲ ಸರ್. ಇಲ್ಲಿ ಮಹಾತ್ಮ ಗಾಂಧಿ ಅವರು ಕಾಲದಿಂದ ಈ ರೈಲ್ವೆ ಸ್ಟೇಷನ್ Udah supaya kan. Udah itu nih